ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರ್, ನನ್ನ ಕ್ಷಮಿಸ್ತೀರಾ ಅಲ್ವಾ? ಸತ್ಯ ನನಗೆ ಗೊತ್ತಿದ್ರು ನಿಮಗೆ ನೋವು ಮಾಡ್ತಿದ್ದೀನಿ, ಆದ್ರೆ ಅದು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ ಸರ್. ನೀವು ನನ್ನವರು, ನೀವೇ ನನ್ನ ಆರ್ಯ ಸರ್ ಅನ್ನೋದು ನನಗೆ ಗೊತ್ತಿದ್ರು ಪ್ರತಿ ಕ್ಷಣ ನಿಮ್ಮ ಕಣ್ಣು ಕಾಣಿಸ್ಕೊಳ್ದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ ಸರ್. ನಿಮ್ಮ ಪ್ರತಿ ಮಾತಿಗೂ ನಾನು ಕೋಪ ಮಾಡ್ಕೊಳ್ತಿದ್ದೆ, ರೂಢಾಗಿ ಬಿಹೇವ್ ಮಾಡ್ತಿದ್ದೆ. ಆಗ್ಲಾದ್ರೂ ನೀವು ನನ್ನನ್ನು ದೂರ ಮಾಡಿ ಆರಾಧನವ್ರ ಜೊತೆಗೆ ಚೆನ್ನಾಗಿರ್ಲಿ ಅಂತ ಆಗ್ತಿಲ್ಲ ಸರ್. ಆದ್ರೆ ಇವತ್ತು ಆಗಿ ಮಾತಾಡಲೇಬೇಕು ಅಂತ ಅನಿಸ್ತಿದೆ. ನನ್ನ ಪ್ರೀತಿ ಎಷ್ಟು ಗಟ್ಟಿ ಗೊತ್ತಾ ಆರ್ಯ ಸರ್? ನಿಮ್ಮನ್ನ ಪ್ರೀತಿಸೋದಕ್ಕೆ ನನಗೆ 2 ಜನ್ಮ ಸಿಕ್ಕಿದೆ. I love you, Rajan. I love you. I love you, Anu. ನೀವೆಷ್ಟು ನಿಷ್ಕಲ್ಮಶವಾಗಿ ನನ್ನನ್ನು ಪ್ರೀತಿಸ್ತೀರಾ ಅಲ್ವಾ? ನಿಮ್ಮ ಪ್ರೀತಿ ನನ್ನ ಗರ್ವನ ಜಾಸ್ತಿ ಮಾಡಿಕೊಂಡೇ ಬಂದಿದೆ. ನನಗೀಗಿರೋ ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲಾನು ನಿಮ್ಮ ಪ್ರೀತಿಯಿಂದನೇ ಸಿಕ್ಕಿತ್ತು ಸರ್. ಅದಕ್ಕೆ ಇರಬೇಕು ಮತ್ತೆ ನಾನು ನಿಮ್ಮನ್ನ ಬಯಸಿದ್ರೆ ದುರಾಸೆ ಆಗುತ್ತೆ ಅಂತ ಎಲ್ಲವ ನಿಮ್ಮನ್ನ ಬಿಟ್ಕೊಡೋ ನಿರ್ಧಾರ ಮಾಡಿಸಿದಾಳೆ ನನ್ನ ಕೈಲಿ. ಹೌದು ಸರ್, ನಾನೀಗ ನಿಮ್ಮನ್ನ ಬಿಟ್ಕೊಡ್ಲೇಬೇಕು. ನಾನು ನಿಮ್ಮನ್ನ ತೃಪ್ತಿಯಾಗಿ ಬಿಟ್ಕೊಡ್ತೀನಿ ಆರ್ಯ ಸರ್. ಯಾಕೆ ಅಂದ್ರೆ ನಾನು ನಿಮ್ಮನ್ನ ಜನ್ಮ ಜನ್ಮಕ್ಕಾಗೋಷ್ಟು ಪ್ರೀತಿಸಿದ್ದೀನಿ, ಪ್ರೀತಿಸ್ತಾನೆ ಇದ್ದೀನಿ. ಯಾಕಂದ್ರೆ ನಾನು ನಿಮ್ಮ ಜೊತೆಗಿದ್ದಷ್ಟು ದಿನ ನಿಮ್ಮನ್ನ ಜನ್ಮ ಜನ್ಮಕ್ಕಾಗೋಷ್ಟು ಪ್ರೀತಿಸಿದ್ದೀನಿ. ನೀವು ನನ್ನ ಬಿಟ್ಟು ಹೋದ್ಮೇಲೂ ನಾನು ನಿಮ್ಮ ನೆನಪಲ್ಲೇ ಉಸಿರಾಡ್ತಿದ್ದೀನಿ. ನಾವೀಗ ಸಾಕಷ್ಟು ಕಾರಣಗಳಿಗೆ ಬೇರೆ ಬೇರೆ ಆಗ್ತಿದ್ದೀವಿ ಅಂತ ನಿಮ್ಗನ್ಸಿದ್ರು, ನನಗೆ ಹಾಗನ್ಸಲ್ಲ ಸರ್. ಯಾಕೆ ಗೊತ್ತಾ? ನಾವ್ಯಾವತ್ತೂ ಬೇರೆ ಆಗೇ ಇಲ್ಲ ಆರ್ಯ ಸರ್. ನಿಮ್ಮ ಉಸಿರು ನನ್ನ ಉಸಿರಿನ ಜೊತೆಗೆ ಬೆರ್ತಾಗಿದೆ. ನನ್ನ ಹೃದಯ ಪ್ರತಿ ಕ್ಷಣ ನಿಮ್ಮ ಹೆಸರನ್ನ ಹೇಳ್ತಾ ಇರುತ್ತೆ. ನಿಮ್ಮ ಪ್ರೀತಿ ನನ್ನ ಎದೆ ಒಳಗಡೆ ಬೆಚ್ಚಗಿರ್ಬೇಕಾದ್ರೆ ನೀವು ಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ ಆರ್ಯ ಸರ್? ನಿಮ್ಗಾಗಿ ಇನ್ನೊಂದು ಜೀವ ಕಾಯ್ತದೆ ಸರ್. ಅವ್ರಿಗೆ ಮೋಸ ಮಾಡಬೇಡಿ ನೀವು. I love you, sir. I keep loving you. ನನ್ನ ಉಸಿರೇ ನೀವಾಗಿ ನನ್ನೊಳಗಿರುವಾಗ ನೀವು ನನ್ನ ಕಣ್ಮುಂದೆ ಇರಬೇಕು ಅಂತ ನಾನು ಯಾಕೆ ಬಯಸ್ಲಿ ಆರ್ಯ ಸರ್? ಮುಂದೆ ಇಲ್ದೇ ಇದ್ರು ನೀವ್ ನನ್ನ ಜೊತೆಗೆ ಇರೋ ತರ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಈ ನನ್ನ ನಿರ್ಧಾರ ನಿಮಗ್ ತುಂಬಾನೇ ನೋವು ಮಾಡುತ್ತೆ ಸರ್. ಕ್ಷಮೆ ಒಂದನ್ನ ಕೇಳೋದ್ ಬಿಟ್ಟು ಬೇರೆ ಇದೇನು ನನ್ನ ಕೈಲಿ ಮಾಡೋದಕ್ಕಾಗಲ್ಲ ಆರ್ಯ ಸರ್.
ನೀನಾಗೆ ಸೋಲನ ಒಪ್ಕೊಂಡು ಹೊರಟಿದ್ಯಾ ನೀನು ಸೋತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಸುಮ್ಮನೆ ನನ್ನ ಹಿಂದೆ ಬಂದು ಹುಬ್ಳಿಗೆ ಹೋಗ್ಬೇಡ ಅಂತಿದ್ದೀರಾ ಸರ್? ನಾನು ಎಲ್ಲ ಪ್ರಶ್ನೆಗೂ ಉತ್ತರ ಇರಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಮೊದಲು ಕೆಳಗಿಳಿ. ಅನು ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ನಾನು ಹಿಂದೆ ಬರಬೇಡಿ ಸರ್. ಹಾಗಿದ್ರೆ ಬಸ್ಸಲ್ಲೇ ಬಿಟ್ಟು ಬರ್ತಾ ಇದ್ದೆ. ಬಿಟ್ಟು ಬರ್ಬೇಕಿತ್ತು. ನಾನು ಅದನ್ನೇ ಅಲ್ವಾ ಕೇಳ್ಕೊಂಡಿದ್ದು. ಆಗ್ಲೇ ಸಖತ್ ಲೇಟ್ ಆಗಿದೆ. ಅನು ಅವರು ನಾನು ಕಳ್ಸಿರೋ ಲೊಕೇಶನ್ ರೀಚ್ ಆಗಿರ್ತಾರ? ಒಂದ್ಸಲ ಕಾಲ್ ಮಾಡಿ ಕೇಳ್ಬಿಡೋಣ. ಅರೆ, ಫ್ಯೂಯಲ್ ಕಮ್ಮಿ ಇದೆಯಲ್ಲ? ನಾನು ಚೆಕ್ ಮಾಡ್ಲಿಲ್ವಲ್ಲ. ಎಲ್ಲೂ ಪೆಟ್ರೋಲ್ ಬಂಕು ಕಾಣಿಸ್ತಾ ಇಲ್ಲ. ಏನ್ ಮಾಡ್ಲಿ? ಒಂದೊಂದ್ಸಲ ನಾನು ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತೀನಿ ಅಂತ ಅನ್ಸುತ್ತೆ. ಅತ್ತೆ ಅಷ್ಟು ಹೇಳಿದ್ರು ಕೇಳ್ದೆ ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಬಂದಿದ್ದು ತಪ್ಪಾಯ್ತು ಅನ್ಸುತ್ತೆ. ಮೊದಲು ಅನು ಅವ್ರಿಗೆ ನಾನು ಬರೋದು ಲೇಟ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.